ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ನಾವು ಇವತ್ತು ಹೊರಟಿದ್ದೇವೆ ನಮ್ಮ ಊರು ನಮ್ಮ ಹೆಮ್ಮೆ ಆದಂಥ ಇಂಗಳಗಿಯಿಂದ ಶ್ರೀ ಸುಕ್ಷೇತ್ರ ತುಳಜಾಪುರ ತುಳಜಾ ಭವಾನಿ ದೇವಸ್ಥಾನಕ್ಕೆ. ಸೊ ಯಾರು ಲೇಟೇ ಮಾಡಲಿಲ್ಲ, ಎಲ್ಲರೂ ಬೇಗ ಬೇಗ ಬಂದ್ಬಿಟ್ರು. ಇಲ್ಲಿಂದ ನಮ್ಮ ಪ್ರಯಾಣ ಶುರುವಾಗುತ್ತೆ, ಬನ್ನಿ ನೋಡ್ಕೊಂಡು ಬರೋಣ. ಸೊ ಹೋಗುವಾಗ ಸ್ವಲ್ಪ ಲೊಕೇಶನ್ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಪಾಪ ನಮ್ಮ ತಂಡದಲ್ಲಿರುವಂಥ ಆಕಾಶಣ್ಣ ಅವರು ಯಾರಿಗೂ ಕಾಲ್ ಮಾಡಿ ಕೇಳ್ಬಿಟ್ರು, ಆಮೇಲೆ ಸರಿ ಹೋಗ್ಬಿಟ್ಟಿತ್ತು. ಸೊ ಒಂದು ಸೈಡಲ್ಲಿ ಹೋಟೆಲ್ ಕಂಡಿತ್ತು. ಮೊದಲು ನಮಗೆ ಊಟ ಇರಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಚಹಾ ಮಾತ್ರ ಬೇಕೇ ಬೇಕು ಅಂತ ಕೆಳಗೆ ಹೋಗ್ಬಿಟ್ವಿ. ಸೊ ಎಲ್ಲರೂ ಚಹಾ ಕುಡಿಯೋಣ ಅಂತ ತಳಗಡೆ ಹೋಗ್ಬಿಟ್ಟಿದ್ವಿ. ವಿಕಾಸ್ ಮಾತ್ರ ಡೋರ್ ತೆಗೆಯೋದಕ್ಕೆ ಬರ್ತಾ ಇರಲಿಲ್ಲ. ಫೈನಲಿ ಹಾಗೋ ಹೀಗೋ ಮಾಡಿ ಡೋರ್ ತೆಗೆದ್ಬಿಟ್ಟ. ಫ್ರೆಂಡ್ಶಿಪ್ ಜೊತೆ ಅಂತಂದ್ಮೇಲೆ ಅಲ್ಲಿ ಪಕ್ಕ ಎಂಜಾಯ್ಮೆಂಟ್ ಇರುತ್ತೆ. ನಮ್ಮ ಗುರುಗಳಿಗೆ ಹೇಳ್ಬಿಟ್ವಿ ಸಾಂಗ್ ಆಗ್ಬಿಡು ಅಂತ. ಒಂದೆರಡು ಸ್ಟೆಪ್ ಅಲ್ಲೇ ಕಾರಲ್ಲಿ ಕೂತ್ಕೊಂಡು ಸ್ಟೆಪ್ ಆಗ್ಬಿಟ್ವಿ. ಸ್ವಲ್ಪ ಎಂಜಾಯ್ಮೆಂಟ್ ಆಯಿತು. ಸ್ಟೆಪ್ ಹಾಕಿ ಎಂಜಾಯ್ಮೆಂಟ್ ಮಾಡೋಷ್ಟರಲ್ಲಿ ಡೈರೆಕ್ಟಾಗಿ ನಾವು ಹಾಳಂಗ್ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟಿದ್ವಿ. ಸೊ ಇನ್ನೂ ಸ್ವಲ್ಪ ಸಾಂಗ್ ಕೇಳುತ್ತಾ ಎಂಜಾಯ್ಮೆಂಟ್ ಮಾಡ್ಕೊತಾ ಹಾಗೆ ಮುಂದೆ ಹೋಗ್ಬಿಟ್ವಿ. ಸೊ ಫೈನಲಿ ತುಳಜಾಪುರಕ್ಕೆ ನಾವು ಎಂಟ್ರಿ ಕೊಟ್ಬಿಟ್ವಿ. ಫೈನಲಿ ನಮ್ಮ ಕಾರ್ ಪಾರ್ಕ್ ಮಾಡೋ ಟೈಮ್ ಬಂತು. ಕಾರ್ ಪಾರ್ಕ್ ಮಾಡೋ ಪ್ಲೇಸಿಗೆ ನಾವು ಹೋಗ್ಬಿಟ್ವಿ. ಅಲ್ಲಿ ನಮ್ಗೆ 50 ರೂಪಾಯಿ ಕಾರ್ ಪಾರ್ಕಿಂಗ್ ಚಾರ್ಜ್ ತೊಗೊಂಡ್ರು. ಸೊ ಫೈನಲಿ ಕಾರ್ ಪಾರ್ಕ್ ಮಾಡಿತ್ತು. ಕಾರ್ ನಾನು ಕೆಳಗಿಳಿದಾಯಿತು. ನಮ್ಮ ಗ್ರೂಪ್ ಕಡೆಯಿಂದ ಒಂದು ಸಣ್ಣದಾದ ಒಂದು ಸಹಾಯ ಮಾಡೋಣ ಅಂತ ನಾವು ಉದ್ದೇಶಪೂರ್ವಕವಾಗಿ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮ ಏನಪ್ಪ ಅಂತಂದರೆ ನೀವೇ ನೋಡಿ ಬನ್ನಿ. ದೇವಾಲಯದ ಆವರಣದಲ್ಲಿರುವ ಶ್ರೀ ಛತ್ರಪತಿ ಶಿವಾಜಿ ಮಹಾದ್ವಾರದಲ್ಲಿ ನೇತು ಹಾಕಲದ ಫೋಟೋ ಫ್ರೇಮ್ ಫಸ್ಟ್ ನಾವು ಇಲ್ಲಿ ದೃಶ್ಯವನ್ನು ಕಾಣ್ತೀವಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 2 ಮೇನ್ ಪ್ರವೇಶ ದ್ವಾರ ಯಾವಪ್ಪ ಅಂತಂದ್ರೆ, ಒಂದು ಫಸ್ಟ್ನೇದು ರಾಜ ಶಹಾಜಿ ಮಹಾದ್ವಾರ, ಇನ್ನೊಂದು ರಾಜ ಮಾತಾ ಜೀಜವ್ ಮಹಾದ್ವಾರ ಎಂದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಮಹಾದ್ವಾರಗಳು. ಸೊ ಇನ್ನೊಂದೇನಪ್ಪ ಅಂದ್ರೆ ತಾಯಿ ತುಳಜಾ ಭವಾನಿ ಆಯಿ ತಾಯಿ ಅಂಬಾಬಾಯಿ ಜಗದಂಬ ಮತ್ತು ತುಳಜಾ ಎಂದು ಪ್ರೀತಿಯಿಂದ ಕರೆಯಲ್ಲ ಇಲ್ಲಿ ಲಕ್ಷಾಂತರ ಜನರು ಇಲ್ಲಿ ಜನಸಾಗರವನ್ನು ನಾವು ಇಲ್ಲಿ ಕಾಣಬಹುದು. ಮೊದಲನೇದಾಗಿ ತುಳಜಾ ಭವಾನಿ ಮಾತಾ ದೇವಾಲಯವು ಮಹಾರಾಷ್ಟ್ರದ ತುಳಜಾಪುರ ಪಟ್ಟಣದಲ್ಲಿ ಬಾಲ್ ಘಾಟ್ ಪರ್ವತಗಳ ಬೆಟ್ಟದಲ್ಲಿದೆ. ಇದು 51 ಶಕ್ತಿಪೀಠಗಳಲ್ಲಿ ಇದೊಂದು ಮಹಾ ದೊಡ್ಡ ಶಕ್ತಿಪೀಠ ಇದಾಗಿದೆ. ಸೊ ಫೈನಲಿ ನಮ್ಮ ತಂಡದಿಂದ ಒಂದು ಚಿಕ್ಕ ಸಹಾಯ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ವಿ ನಾವು ಇಲ್ಲಿಂದ. ಆ ಉದ್ದೇಶ ಬೇರೆ ಏನೂ ಆಗಿರಲಿಲ್ಲ, ಒಂದು ಸಣ್ಣ ಮಹಾಪ್ರಸಾದ ಕಾರ್ಯಕ್ರಮ ಮಾಡಬೇಕು ಅಂತ ಅಂದುಕೊಂಡಿದ್ವಿ. ಆ ಕಾರ್ಯಕ್ರಮ ನಮ್ಮ ಜೈ ಭವಾನಿ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಘ ವತಿಯಿಂದ ಈ ಕಾರ್ಯಕ್ರಮವು ಯಶಸ್ವಿಗೊಳಿಸಲಾಯಿತು. ಮತ್ತು ಫೈನಲಿ ತಾಯಿ ತುಳಜಾ ಭವಾನಿ ಆಶೀರ್ವಾದ ಪಡಿಬೇಕಂತ ಒಂದು ಕ್ಯೂರಿಯಾಸಿಟಿಯಿಂದ ನಿಂತಿದ್ವಿ. ಎಲ್ಲರೂ ಲೈನ್ ಸರದಿಯಲ್ಲಿ ಹೋಗ್ಬೇಕಂತಂದ್ರೆ ಜನಸಾಗರ ನೋಡಿ ಇವತ್ತೇನು ನಮ್ಗೆ ದರ್ಶನ ಸಿಗಲ್ಲ ಬಿಡಪ್ಪ ಅಂತ ಅಂದ್ಕೊಂಡಿದ್ವಿ. ಶ್ರೀ ತುಳಜಾ ಭವಾನಿ ತಾಯಿಯ ಆಶೀರ್ವಾದ ನಾವು ಪಡ್ಕೊಂಡ್ಬಿಟ್ವಿ. ಸೊ ಏನೇ ಹೇಳಿ ಒಂದು ಟೈಮ್ ನಿಮ್ಗೆ ಎಷ್ಟು ಕೆಲಸ ಇರಲಿ, ಯಾವುದು ಏನು ಟೆನ್ಷನ್ ಇರಲಿ, ಒಂದೇ ಒಂದು ಸಲ ಶ್ರೀ ತುಳಜಾ ಭವಾನಿ ತುಳಜಾಪುರ ದೇವಾಲಯಕ್ಕೆ ಒಂದು ಟೈಮ್ ಬಂದು ನೋಡ್ರಿ. ಸೊ ಏನೋ ತಪ್ಪು ಮಾತಾಡಿದಂದ್ರೆ ಕ್ಷಮಿಸ್ಬಿಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.